ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ದೀಪಿಕಾ ನವೀನ್. ಇವತ್ತಿನ ವ್ಲಾಗ್ ಬಂದು ಭೀಮನ ಅಮಾವಾಸ್ಯೆ ಇದಾಗಿರುತ್ತೆ. ಯಾವ ರೀತಿ ಆಯಿತು ನಮ್ಮ ಪೂಜೆ, ಹಾಗೆ ನಮ್ಮ ಹಸ್ಬೆಂಡ್ಗೆ ಯಾವ ರೀತಿ ಪೂಜೆ ಮಾಡಿದ್ವಿ ಅಂತ. ಹಾಗೆ ಭೀಮನ ಅಮಾವಾಸ್ಯೆ ಬಗ್ಗೆ ಒಂದು ಕಥೆನೇ ಇದೆ, ಯಾತಕ್ಕೋಸ್ಕರ ಭೀಮನ ಅಮಾವಾಸ್ಯೆ ಮಾಡ್ತಾರೆ ಅನ್ನೋದ್ರ ಬಗ್ಗೆನೂ ಇರುತ್ತೆ. ಹಾಗೆ ಇಂದಿನ ಬ್ಲಾಗಲ್ಲಿ ನಾನು ಊರಿಗೆ ಹೋಗಿದ್ದೆ, ಆಗ ನಮ್ಮ ಬ್ಯಾಕ್ ವಾಟರಿಗೆ ಹೋಗಿದ್ದು ಕೂಡ ಒಂದು ಕ್ಲಿಪ್ಪಿಂಗ್ಸು ಆ್ಯಡ್ ಮಾಡಿದ್ದೀನಿ. ಅದನ್ನು ಕೂಡ ನೋಡ್ಬೋದು ಇದೇ ವಿಡಿಯೋದಲ್ಲಿ. ಹಾಗೆಯೇ ನಾನು ಈಗ ಪೂಜೆನ ಶುರು ಮಾಡಿದ್ದೀನಿ. ಇದು ನಮ್ಮ ಪುಟ್ಟ ದೇವರ ಮನೆ. ಹಾಗೆಯೇ ಅಲ್ಲಿ 5 ಎಳೆ ಬರುವಂತಹ ಗೆಜ್ಜೆ ವಸ್ತ್ರ ಏನಕ್ಕೆ ಹಾಕ್ತೀವಪ್ಪ ಅಂದರೆ, ನಮ್ಮ ಮನೆಯಲ್ಲಿ ದೀಪಾವಳಿ ಕಂಬ ಇದ್ರೂ ಓಕೆ, ಆದರೆ ಜೋಡಿ ದೀಪ ಆಗಿರಬೇಕಷ್ಟೇ. ದೀಪ ಆದರೂ ಓಕೆ. ನಾನು ದೀಪಾವಳಿ ಕಂಬಗಳನ್ನೆಲ್ಲ ವಾಶ್ ಮಾಡಿಲ್ಲ, ಅದಕ್ಕೆ ಚಿಕ್ಕದೇ ದೀಪಗಳಿದ್ದಲ್ಲ ಅದಕ್ಕೇ ಮಾಡಿದ್ದೆ. ಅದು ಏನಪ್ಪ ಅಂದರೆ ಶಿವಪಾರ್ವತಿಯ ಸ್ವರೂಪ ದೀಪ. ಹಾಗಾಗಿ ಶಿವ ಗಂಡನಾಗಿ ಪಾರ್ವತಿ ಹೆಂಡತಿಯಾಗಿ ಅವರ ಸಾಮರಸ್ಯ ನಮ್ಮಲ್ಲಿ ಬರಲಿ ಅಂತ ನಾವು ಭೀಮನ ಅಮಾವಾಸ್ಯೆ ಮಾಡ್ತೀವಿ. ಅದ್ರದ್ದು ಒಂದು ಕತೆ ಇದೆ, ನಾವು ಏನಕ್ಕೆ ಭೀಮನ ಅಮಾವಾಸ್ಯೆನ ಮಾಡ್ತೀವಿ ಅನ್ನೋದು ಕೂಡ ಇದೆ. ಹಾಗೆಯೇ ದೀಪಕ್ಕೆ 5 ಕಡೆ ಕುಂಕುಮ ಇಟ್ಟು 5 ಕಡೆ ಅರಿಶಿನ ಇಟ್ಟು ಅದಕ್ಕೆ ಗೆಜ್ಜೆ ವಸ್ತ್ರನ ಹಾಕಿ ಹೂವೆಲ್ಲನೂ ಇಟ್ಟು ಪೂಜೆ ಮಾಡಬೇಕು. ಅಂದರೆ ಪಾರ್ವತಿ ದೀಪದಲ್ಲಿ ಪಾರ್ವತಿ ಇರ್ತಾರಲ್ಲ, ಹಾಗಾಗಿ ಅವರು ಹೆಣ್ಣಲ್ವ, ಹಾಗಾಗಿ ಹೂವು ಇಡಬೇಕು. ನಾನು ಮಾಮೂಲಿ ಟೈಮಲ್ಲೂ ಕೂಡ ದೀಪಕ್ಕೆ ಹೂವು ಇಟ್ಟೆ ಅಭ್ಯಾಸ. ಹಾಗೆ ಕಾಯಿ ಒಡೆದು ಪೂಜೆ ಮಾಡಬೇಕು. ಹಾಗೆ ಏನಪ್ಪ ಅದು ಕತೆ ಅಂದರೆ, ಒಂದು ರಾಜ್ಯ ಇರುತ್ತೆ. ಆ ರಾಜ್ಯದಲ್ಲಿ ಅವನಿಗೆ ಒಬ್ಬ ಮಗ ಇರ್ತಾನೆ. ಆ ಮಗನಿಗೆ ಅವನ ಮದುವೆ ನೋಡಬೇಕು ಅನ್ನೋದು ತುಂಬ ಆಸೆ ಆಗಿರುತ್ತೆ ಆ ರಾಜನಿಗೆ. ಆ ರಾಜನ ಮಗ ತೀರೋಗ್ತಾನೆ ಚಿಕ್ಕ ವಯಸ್ಸಿಗೆ. ಅದು ಅವನಿಗೆ ತುಂಬ ನೋವಾಗುತ್ತೆ. ಆಗ ಹೇಳ್ತಾನೆ, ಅಲ್ಲಿ ಜನ ಎಲ್ಲ ಸೇರಿರ್ತಾರಲ್ಲ ರಾಜನ ಮಗ ತೀರೋಗಿದ್ದಾಗ, ಯಾರು ನನ್ನ ಮಗನಿಗೆ ಮದುವೆ ಆಗ್ತಾರೆ ಅವರಿಗೆ ಅರ್ಧ ರಾಜ್ಯ ಕೊಡ್ತೀನಿ ಅಂತ. ಅಲ್ಲಿ ಬಂದಿರ್ತಕ್ಕಂಥ ಜನರಲ್ಲಿ ಸ್ವಲ್ಪ ಜನ ಕಡು ಬಡವರು ಬಂದಿರ್ತಾರಲ್ಲ, ಆ ಬಡವರಲ್ಲಿ ಒಬ್ಬರು ಅವನ ತಂಗಿನ ಕೊಟ್ಟು ನಾನು ಮದುವೆ ಮಾಡ್ತೀನಿ ಅಂತ ಮುಂದೆ ಬರ್ತಾನೆ. ಆಗ ಆ ಸತ್ತಿ ಮಲಗಿರೋ ಹೆಣಕ್ಕೆ ಕೂಡ ಮದುವೆನ ಮಾಡಿಸ್ತಾರೆ. ಆಗ ಮಾಡಿಸ್ಬಿಟ್ಟು ಸ್ಮಶಾನ ತನಕ ತಗೊಂಡೋಗ್ಬಿಟ್ಟು ಗಂಡ ಬಾಡಿ ಮತ್ತು ಅವಳನ್ನ ಕರ್ಕೋಗ್ಬಿಡ್ತಾರಂತೆ. ಆಗ ಅವಳು ಶಿವನ ಕುರಿತು ಪ್ರಾರ್ಥನೆ ಮಾಡಿ, ಹಿಂಗೆ ಈಗ ಮನೇಲಿ ತಂದೆ ತಾಯಿ ಎಲ್ಲ ಪೂಜೆ ಮಾಡೋದೆಲ್ಲ ನೋಡಿರ್ತಾಳಲ್ಲ ಗಂಡ ಹೆಂಡ್ತಿರಿಗೆ, ಅದನ್ನು ಪೂಜೆ ಮಾಡ್ತಾ ಇರ್ತಾಳಂತೆ ಪ್ರತಿದಿನ. ಹಾಗಾಗಿ ಅವಳು ಕೂಡ ಪೂಜೆ ಮಾಡ್ತಾಳಂತೆ. ಶಿವನ ಜ್ಞಾನ ಮಾಡಿಕೊಂಡು ಅವಳು ಪೂಜೆನ ಮಾಡ್ತಾಳಂತೆ ಗಂಡನಿಗೆ. ಆಗ ಪೂಜೆನ ಮಾಡೋದು ಅವಳಿಗೆ ತುಂಬಾ ಇಷ್ಟ. ಪೂಜೆನ ಮಾಡೋದಕ್ಕೆ ತೆಂಗಿನಕಾಯಿ ಚಿಪ್ಪಿರುತ್ತಲ್ಲ, ಆ ಚಿಪ್ಪಿಗೆ ಅಲ್ಲಿನ ಮರದ ಬೇರುಗಳಿರ್ತಾವಲ್ಲ ಅದನ್ನೇ ಕೂಡ ಇದು ಮಾಡಿಕೊಂಡು ಅವರು ಬತ್ತಿಯನ್ನಾಗಿಸ್ಕೊಂಡು ಅವರು ಪೂಜೆನ ಮಾಡ್ತಾರಂತೆ. ಅದರಲ್ಲೇ ದೀಪನ ಉರಿಸ್ತಾರಂತೆ. ಆ ಭಕ್ತಿಗೆ ಒಲಿದ ಶಿವ ಮತ್ತು ಪಾರ್ವತಿಯವರು ಅವರಿಗೆ ಏನು ವರ ಬೇಕು ಅಂತ ಕೇಳೋದಕ್ಕೆ, ನನ್ನ ಗಂಡನಿಗೆ ಆಯುಷ್ಯ ಮತ್ತು ಆರೋಗ್ಯ ಕೊಟ್ಟು ಪ್ರತಿದಿನ ಕಾಪಾಡಬೇಕು ಅಂತ ಕೇಳ್ಕೊತಾಳಂತೆ. ಆ ವ್ರತಕ್ಕೆ ಮೆಚ್ಚಿದ್ದಕ್ಕೇ ಅದನ್ನು ಅಮಾವಾಸ್ಯೆ ಅಂತ ಕರೀತಾರೆ. ಭೀಮನ ಅಮಾವಾಸ್ಯೆ ಅಂತಲೂ ಕರೀತಾರೆ, ಜ್ಯೋತಿರ್ಲಿಂಗ ಅಮಾವಾಸ್ಯೆ ಅಂತಲೂ ಕರೀತಾರೆ. ಅದು ಜ್ಯೋತಿರ್ಲಿಂಗ ಅಮಾವಾಸ್ಯೆ. ಭೀಮನ ಅಮಾವಾಸ್ಯೆ ಭೀಮ ಅಂದರೆ ಆಗಿನ ಕಾಲದಲ್ಲಿ ಮಹಾಭಾರತದಲ್ಲಿ ಈಗ ನೀವೇ ನೋಡಿರ್ಬೋದು, ಯುಧಿಷ್ಠಿರ ಮತ್ತು ಇವರೆಲ್ಲ ಅಣ್ಣ ತಮ್ಮಂದಿರಾಗಿರ್ತಾರೆ. ಹಾಗಾಗಿ ನಾವು ಗಂಡನಿಗೋಸ್ಕರ ಅಂತ ಅಲ್ಲ ಭೀಮನ ಅಮಾವಾಸ್ಯೆ ಮಾಡೋದು, ನಮ್ಮ ಒಡ ಹುಟ್ಟಿದವರಿಗೂ ಕೂಡ ಶ್ರೇಯಸ್ಸಾಗಲಿ ಅನ್ನೋದಕ್ಕೋಸ್ಕರ ಭೀಮನ ಥರ ಇರಲಿ ನಮ್ಮ ಒಡ ಹುಟ್ಟಿದವರು ಅಂತ ಹೇಳಿ ಅವರಿಗೋಸ್ಕರನೂ ಕೂಡ ಕೇಳಿ ಮಾಡುವಂಥದ್ದೇ ಭೀಮನ ಅಮಾವಾಸ್ಯೆ ಪೂಜೆ. ಇಷ್ಟ ಆಗಿರುತ್ತೆ. ನಮ್ಮ ದೇವರ ಮನೆಯಲ್ಲೇ ಪೂಜೆ ಮುಗೀತಾ ಬಂತು. ಹಾಗೆಯೇ ಪೂಜೆ ಮುಗಿಸಿ ನಾವು ನಮ್ಮ ಹಸ್ಬೆಂಡ್ಗೂ ಕೂಡ ಪೂಜೆ ಮಾಡಿದ್ವಿ. ನಾವು ಹೊರಗಡೆನೂ ಕೂಡ ದೇವ್ರ ಮನೆ ಅಲ್ಲದಂತೆ ಹೊರಗಡೆನೂ ಕೂಡ ನಾನು ಗುರುಜಿಯವ್ರ ಫೋಟೋನ ಹಾಕ್ಕೊಂಡಿದ್ದೀನಿ, ಅಂದರೆ ಸ್ವಾಮಿ ವಿವೇಕಾನಂದರ ಫೋಟೋನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಅಲ್ಲಿ ಪೂಜೆ ಮುಗಿಸಿ ಅಲ್ಲಿ ನಮ್ಮ ಮನೆಯ ಹೊರಗಡೆ ತುಳಸಿ ಗಿಡಕ್ಕೆ ಪೂಜೆ ಮಾಡಿ ನಾನು
ಎಲ್ಲನೂ ಮಾಡ್ಕೊಂಡ್ವಿ. ಅದಾದ ನಂತರ ನಮ್ಮ ಹಸ್ಬೆಂಡ್ಗಳು ಕೂಡ ಪೂಜೆ ಮಾಡಿದ್ವಿ. ಅವರು ಕೂಡ ಪೂಜೆ ಮಾಡಿದ್ರು, ಆದರೆ ಕ್ಲಿಪ್ಪಿಂಗ್ಸ್ನ ತಗೊಂಡಿಲ್ಲ, ಹಾಗಾಗಿ ಆ್ಯಡ್ ಆಗೋದಿಲ್ಲ. ನಾನೊಬ್ಬಳೇ ಪೂಜೆ ಮಾಡಿದ್ದನ್ನ ವಿಡಿಯೋ ಮಾಡಿದ್ದು ಅವರೇನೆ. ಇಷ್ಟು ದಿನ ಡ್ರೈಪೋಡ್ಗೆ ಹಾಕ್ತಿದ್ವಿ, ಹಾಗಾಗಿ ಇವತ್ತು ನಮ್ಮ ಹಸ್ಬೆಂಡೇ ಕೂಡ ವಿಡಿಯೋ ಮಾಡಿಕೊಟ್ರು. ಯಾವುದೇ ದೇವರ ಪೂಜೆ ಆಗಿರಲಿ, ವ್ರತ ಆಗಿರಲಿ, ನಾವು ಪೂಜೆ ಮಾಡುವಾಗ ನಾವು ಕರ್ಪೂರದ ಆರತಿ ಮಾಡುವುದು ಏಕೆಂದರೆ ನಾವು ನಮ್ಮಲ್ಲಿರುವಂತಹ ಅಹಂಕಾರ ಭಾವ ಕರಗಿ ಸೊನ್ನೆಯಾಗಿ ಭಗವಂತನಿಗೆ ನಾವು ಅರ್ಪಿಸ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ನಾವು ಕರ್ಪೂರದ ಆರತಿನ ಮಾಡ್ತೀವಿ. ಅದರದ್ದೇ ಒಂದು ಇದಿದೆ, ಏನಂದರೆ ನಮ್ಮ ಮನೆಯಲ್ಲಿ ಯಾರು ಚಿಕ್ಕವರಿರ್ತಾರೆ ಅವ್ರ ಕೈಲಿ ಆರತಿ ಮಾಡಿಸಿದ್ರೆ ತುಂಬ ಅಂದರೆ ತುಂಬಾ ಒಳ್ಳೆಯದು. ಹಾಗಾಗಿ ನಮ್ಮ ಮಗಳ ಕೈಲಿ ಮಾಡಿಸ್ತಿದ್ವಿ ಯಾವಾಗಲೂ. ಅವಳು ಈಗ ಬೆಳೀತಾ ಸ್ವಲ್ಪ ಹಠ ಮಾಡ್ತಾಳೆ, ಹಾಗಾಗಿ ನಾವೇ ಮಾಡಿದ್ವಿ. ತುಂಬಾ ಚೆನ್ನಾಗಾಯಿತು ಅಂತ ಹೇಳ್ಬೋದು. ಲೇಟ್ ಆಯಿತು ಸ್ವಲ್ಪ, ಬೆಳಗ್ಗೆ ಬೇಗನೆ ಎದ್ದು ಮಾಡಬೇಕು ಅಂದ್ಕೊಂಡಿದ್ವಿ, ಸ್ವಲ್ಪ ಲೇಟ್ ಆಯಿತು ಮಾಡೋದೆಲ್ಲ. ಹಾಗಾಗಿ ಎಲ್ಲ ದೇವ್ರುಗಳಿಗೂ ನಮಸ್ಕಾರ ಹಾಕ್ಕೊಂಡು ನಾನು ಯಾವುದೇ ದೇವರನ್ನಾಗ್ಲೂ ಅಷ್ಟೇ ಸರ್ವರಿಗೂ ಒಳಿತಾಗಲಿ ಶುಭವಾಗಲಿ ಅಂತಲೇ ಕೇಳ್ಕೊಳ್ಳೋದು. ನಾನು ಒಬ್ಳಿಗೋಸ್ಕರನೇ ನಾನು ಯಾವ ದೇವರನ್ನು ಕೇಳ್ಕೊಳ್ಳಲ್ಲ. ನಾನು ಯಾವುದೇ ದೇಗುಲಕ್ಕೆ ಹೋಗಿದ್ರೂ ಕೂಡ ಅದೇನೇ ಕೇಳ್ಕೊತೀನಿ. ನೀವು ನೋಡ್ತಾ ಇರ್ಬೋದು, ಈಗ ನನ್ನ ಮಗಳು ಕಾಮಿಡಿ ಮಾಡ್ತಾಯಿದ್ದಾಳೆ, ನಾನು ಮಾಡ್ತೀನಿ ಪೂಜೆನ, ನಾನು ಮಾಡ್ತೀನಿ ಅಂತ ಅವ್ರ ಅಪ್ಪನಿಗೆ. ಹಾಗೆ ನಮ್ಮ ಮನೆಯವ್ರಿಗೆ ನಾನು ಕಾಲು ತೊಳ್ದು ಪೂಜೆ ಮಾಡ್ತಾಯಿದ್ದೀನಿ. ಫಸ್ಟಿಗೆ ನಾವು ತಟ್ಟೆ ತೊಗೊಂಡು ಯಾವುದೇ ರೀತಿ ದೇವರಿಗೆ ಬಳಸಿರ್ತೀವಲ್ಲ ನಾವು, ಅದನ್ನು ದೇವ್ರ ಹತ್ರ ನಮ್ಮ ಹಸ್ಬೆಂಡ್ಗೆ ಪೂಜೆ ಮಾಡಿದ್ದಂಥ ಗಂಧ ಕಡ್ಡಿ ಆಗಿರ್ಬೋದು, ಕರ್ಪೂರ ಆಗಿರ್ಬೋದು, ಯಾವುದನ್ನು ಕೂಡ ದೇವರಿಗೆ ಅಂತ ಬಳಸಬಾರ್ದು. ಅವರಿಗೆ ಅಂತಲೇ ಸಪ್ರೇಟ್ ಬಳಸಿ ಅದನ್ನು ಹೊರಗಡೆ ಬಾಗಿಲಲ್ಲಿ ಚುಚ್ಚಿದ್ರೆ ಆಯಿತು ಗಂಧದ ಕಡ್ಡಿನ. ಹೀಗಾಗಿ ಮಾಮೂಲಿ ಅವ್ರಿಗೇನೆ ಪೂಜೆ ಮಾಡಿ ಹಣೆಗಿಕ್ಕಿದ್ದು ಆಗಲಿ ಇದಾಗಲಿ ಯಾವುದನ್ನು ಕೂಡ ನಾವು ದೇವರಿಗೆ ಇಡೋ ಅಂಥದ್ದನ್ನ ಇದು ಮಾಡಬಾರ್ದು. ಅವರಿಗೆ ಈಗ ಅವ್ರ ಕಾಲೆಲ್ಲ ಸೋಕ್ಸಿರ್ತೀವಿ ಅಲ್ವಾ, ಅದನ್ನು ನಾವು ಮತ್ತೆ ಅದು ದೇಗುಲಕ್ಕೆ ಇದು ಮಾಡಬಾರ್ದು ಅನ್ನೋದು ಒಂದೇ. ಅರಿಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡ್ತೀವಿ. ಬೇರೆ ಬೇರೆ ಕಡೆ ಬೇರೆ ಬೇರೆ ಥರ ಇರುತ್ತೆ. ನಮ್ಮ ಕಡೆ ಇದೇ ರೀತಿಯೇ ಮಾಡೋದು. ಫಸ್ಟಿಗೆ ಅವ್ರ ಕಾಲಿಗೆ ತೊಳೆದು ಅವರಿಗೆ ವಿಭೂತಿ ಇಟ್ಟು ಅವ್ರ ಹಣೆಗೂ ಇಟ್ಟು ನಮ್ಮ ಹಣೆಗೂ ಕೂಡ ಅವರು ಇಟ್ಟು ನಾವು ಪೂಜೆ ಮಾಡ್ತೀವಿ. ನನ್ನ ಮಗಳಿಗೆ ತುಂಬಾ ಖುಷಿ, ನಾನು ಮಾಡ್ತೀನಿ ಅಂತ ಅವಳು ಹಠ ಹಿಡಿತಾ ಇದ್ದಾಳೆ. ಅದರಲ್ಲಿ ಬೇಡ ಅಂದ್ಬಿಟ್ಟು ಸುಮ್ಮನಾದ್ವಿ. ಅವಳನ್ನ ಇದು ಮಾಡಿಸ್ಕೊಂಡು ಆಟ ಆಡಿಸ್ಕೊಂಡು ಅವಳಿಗೆ ಮಾತಾಡಿಸ್ಕೊಂಡು ರೇಗಿಸ್ಕೊಂಡು ಇದು ಮಾಡ್ತಿದ್ವಿ. ನೀನು ದೊಡ್ಡವಳಾದ್ಮೇಲೆ ಮಾಡುವಂತೆ ಸುಮ್ಮನಿರು ಅಂತೇಳಿ. ಹಾಗಾಗಿ ನೀವು ನೋಡ್ತಾ ಇರ್ಬೋದು, ಎಲ್ಲದಕ್ಕೂ ನಾನು ಮುಂದೆ ಹೋಗ್ತೀನಿ, ನಾನು ಮಾಡ್ತೀನಿ ಅಂತ ಅವಳು ಇದು ಮಾಡ್ತಿದ್ಳು. ಹಾಗೆಯೇ ನಾವು ಕೈಗೆ ಕಂಕಣ ಕಟ್ಟಿಸ್ಕೊಳ್ತೀವಿ, ಅದೇ ಹೂವಿಂದು ದಾರನ ಕಟ್ಟಿಸ್ಕೊಳ್ತೀವಲ್ಲ, ಅದರಲ್ಲಿ 5 ಗಂಟಾಕಿ ಕಟ್ಟಿಸ್ಕೋಬೇಕು ನಮ್ಮ ದಾರಕ್ಕೆ. ಅದು 9 ಎಳೆ ದಾರ ಆಗಿರ್ಬೋದು, 5 ಎಳೆ ದಾರ ಆಗಿರ್ಬೋದು. ಆ ದಾರಕ್ಕೆ 9 ಗಂಟು ತಪ್ಪರ 5 ಗಂಟು ಆ ರೀತಿ ಹಾಕಿಸ್ಕೊಂಡು ನಾವು ದಾರನ ಕೈಗೆ ಕಟ್ಟಿಸ್ಕೋಬೇಕು. ಆಮೇಲೆ ನಮ್ಮ ಮಾಂಗಲ್ಯಕ್ಕೆ ಅರಿಶಿನ ಕುಂಕುಮನ ಇಟ್ಕೊಂಡು ನಮ್ಮ ಗಂಡನಿಗೆ ಆಯಸ್ಸು ಮತ್ತು ಆರೋಗ್ಯ ಕೊಟ್ಟು ಕಾಪಾಡಲಿ ದೇವರು ಅಂತ ಕೇಳಿಕೊಂಡು ಈ ಪೂಜೆನ ಮಾಡಬೇಕು. ನೋಡಿ, ನಮ್ಮ ಹಸ್ಬೆಂಡ್ ಮಾಡಿಸ್ಬೇಕಾಗಿತ್ತು, ನನ್ನ ಮಗಳೇ ಬಂದು ಹೂ ಮಾಡಿಸ್ತಾಳೆ. ಅವಳಿಗೆ ಏನೋ ಒಂಥರ ಕ್ಯೂರಿಯಾಸಿಟಿ, ಏನೋ ಮಾಡ್ತಿದ್ದಾರಲ್ಲ ಅಂತ. ಪೂಜೆ ಎಲ್ಲ ಮುಗಿದ್ಮೇಲೆ ನಾವು ಬಾಯಿ ಸಿಹಿ ಮಾಡಬೇಕು. ಸ್ವಲ್ಪ ಸ್ವೀಟ್ ಇದ್ದರೆ ಸ್ವೀಟಾದ್ರು ಸರಿ, ಇಲ್ಲ ನಾವೇ ಓನಾಗಿ ಸ್ವೀಟ್ ಮಾಡಿದರೂ ಸರಿ, ಇಲ್ಲಾಂದರೆ ನಮ್ಮ ಮನೆಯಲ್ಲೇ ಇರುವಂಥ ಸಕ್ಕರೆನೂ ಕೂಡ ಅವ್ರ ಬಾಯಿ ಸಿಹಿ ಮಾಡ್ಬೋದು. ಹಾಗೆ ಮಾಡಿದ ನಂತರ ನಾವು ಈಗ ದೇವರುಗಳಿಗೆಲ್ಲ ಅರಿಶಿಣದ ಆರತಿ, ಅದೇ ಕುಂಕುಮ ಎಲ್ಲನ ಹಾಕಿ ರಚನೀರು ಮಾಡ್ತೀವಲ್ಲ, ಅದೇ ರೀತಿ ದೇವರಿಗೆ ದೃಷ್ಟಿಯಾಗಿರುತ್ತೆ ಅಂತ ಅದೇ ರೀತಿ ನಮ್ಮ ಹಸ್ಬೆಂಡ್ಗೂ ಕೂಡ ಮಾಡಿದ್ವಿ. ಎಲ್ಲರೂ ಕೂಡ ಮಾಡ್ತಾರೆ ಸಂಪ್ರದಾಯ. ಆದರೆ ನಾನು ದೇವ್ರಿಗೆ ಬಳಸಿದಂಥ ದೀಪದಲ್ಲಿ ಆರತಿ ಮಾಡಲ್ಲ. ಹಾಗೆಯೇ ನಾವು ಸುಣ್ಣ ಮತ್ತು ಅರಿಶಿನ ಹಾಕಿ ಸ್ವಲ್ಪ ಇದು ಮಾಡಿದ್ವಿ. ಅದಾದ ನಂತರ ಪೂಜೆ ಮುಗಿಸಿ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ, ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ. ರಶ್ ಎಲ್ಲ ಕಮ್ಮಿ ಆಗಿತ್ತು ಸ್ವಲ್ಪ ನಾವು ಹೋದಾಗ. 5 ಗಂಟೆ
ಸಂಜೆ ಹೋಗಿದ್ವಿ ಪೂಜೆಗೆ, ಅದನ್ನು ಮುಗಿಸ್ಕೊಂಡು ಬಂದ್ವಿ. ಹಾಗೆಯೇ ನಾನು ಮೊನ್ನೆ ಹೇಳಿದ್ನಲ್ಲ, ಮೊನ್ನೆ ಹೋಗಿದ್ವಿ ಅಂತ ಬ್ಯಾಕ್ ವಾಟರಿಗೆ, ನಮ್ಮ KRSದು ಕನ್ನಂಬಾಡಿ ಬ್ಯಾಕ್ ವಾಟರಿಗೆ. ಅಲ್ಲೂ ಕೂಡ ಹಾಗೆ ಕ್ಲಿಪ್ಪಿಂಗ್ಸ್ನ ತೊಗೊಂಡ್ವಿ. ಒಳಗಡೆ ಫೋನ್ ಏನು ಹಲೋ ಇಲ್ಲ. ನಮಗೂ ಕೂಡ ದೇಗುಲ ಒಳಗಡೆ ಹೋದಾಗ ನನಗೆ ವೀಡಿಯೋ ಮಾಡೋದಕ್ಕೆ ಇಷ್ಟ ಆಗಲ್ಲ ಒಂದೊಂದು ಕಡೆ, ಅಂದರೆ ಅಲ್ಲೇ ಹಾಕ್ಬಿಟ್ಟಿರ್ತಾರೆ ಮೇಯ್ನಲ್ಲೇ ಫೋಟೋಸ್ ಅಲೋ ಇಲ್ಲ ಅಂತ. ಸುಮ್ಮನೆ ನಾವು ಅವರು ಹೇಳಿದ್ದು ಮೀರಿ ಮಾಡಿ ಅವ್ರ ಮುಂದೆ ಬೈಸ್ಕೊಳ್ಳೋದೆಲ್ಲ ಬೇಡ ಅಂತೇಳಿ ನಾವು ಹೊರಗಡೆ ಬಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡ್ವಿ. ಹಾಗೆ ಸ್ವಲ್ಪ ವೀಡಿಯೋಸ್ ರೀಲ್ಸ್ ಮಾಡ್ಕೊಂಡ್ವಿ. ನನ್ನ ತಮ್ಮನ ಜೊತೆ. ನೋಡಿ, ನನ್ನ ತಮ್ಮನಿಗೆ ಮಳೆ ಬರ್ತಿದ್ದಕ್ಕೆ ಸಿಟ್ಟು ಅವನಿಗೆ, ಯಾವಾಗ ಮನೆಗೆ ಕರ್ಕೊಂಡು ಹೋಗ್ತೀನಿ ಅನ್ನೋಷ್ಟು. ಅವಳನ್ನ ಮಳೆಯೆಲ್ಲ ನಿಲ್ಲಿಸ್ಬಾರ್ದು ಅಂತ ಪ್ರಾಪ್ತಿನ ಇದು ಮಾಡ್ತಾನೆ ಅವನು. ಹಾಗಾಗಿ ಅಲ್ಲೇ ನೋಡ್ತಾ ಇರ್ಬೋದು, ದೇವಸ್ಥಾನ ಎಲ್ಲ ನೋಡಿಕೊಂಡು ಹೊಳೆ ತುಂಬಿತ್ತು. ಹಿಂಗೆ ತುಂಬಿದಾಗ ನೋಡೋದಕ್ಕೆ ಚೆಂದ ನಮ್ಮ ಕನ್ನಂಬಾಡಿ ದೇವಸ್ಥಾನನ. ನನಗೆ ಈ ದೇವಸ್ಥಾನಕ್ಕಿಂತ ಹಳೆ ದೇವಸ್ಥಾನ ಆಯಿತು ನೋಡಿ, ಚಂದ್ರಚಕೋರಿ ಮೂವಿಲಿದೆ. ಆ ಮೂವಿಲಿ ಬಂದಾಗೆಲ್ಲ ನನಗೆ ತುಂಬಾ ಇಷ್ಟ. ಅದು ಆ ಸಾಂಗ್ ಬಂದಾಗ ತಿರ್ಗಾ ರಿಪ್ಲೈ ನೋಡೋಷ್ಟು ಖುಷಿಯಾಗುತ್ತೆ ಅದು ದೇವಸ್ಥಾನ. ಅದೇ ರೀತಿಯೇ ಇದು ಇವ್ರ ಅರಿಕೋಡೆ ಅವರು ಮಾಡಿಸಿದ್ದಾರೆ. ತುಂಬಾ ಚೆನ್ನಾಗೈತೆ ಇದು ದೇಗುಲ. ನೀವ್ಯಾರು ನಿಯರ್ ಇದ್ದರೆ ಬನ್ನಿ ನಮ್ಮ ಕನ್ನಂಬಾಡಿ ದೇವಸ್ಥಾನ ನೋಡಿ. ಹಾಗೆ ನಿಮಗೆ ನಮ್ಮ ವೀಡಿಯೋಸ್ ಎಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆಯೇ ನೋಡ್ತಾ ಇರ್ಬೋದು, ನನ್ನ ತಮ್ಮನ ಜೊತೆ ಬೈಕಲ್ಲಿ ಬರ್ತಿದ್ದೀನಿ. ಅಲ್ಲಿ ಒಳಗಡೆ ಹೊಳೆ ಒಳಗಡೆ ಮುಳುಗಡೆ ಆಗಿಬಿಟ್ಟಿದೆಯಲ್ಲ ಹೊಲಗಳೆಲ್ಲ. ಅದು ನಮ್ಮ ಅಪ್ಪನ ಫ್ರೆಂಡ್ಸ್ ಇದ್ದಾರೆ ಹಿರಿಯರಳ್ಳಿಲಿ, ಅವ್ರದ್ದು ಅದು. ಅದನ್ನು ಹೇಳ್ಕೊಂಡು ಬರ್ತಿದ್ದ, ಪಾಪ ಅವ್ರದ್ದೆಲ್ಲ ಹಿಂಗೆ ಆಗೋಯ್ತೆ ಕಣೆ ಅಂತ ಅದನ್ನು ತೋರಿಸ್ತಿದ್ದ. ಅದು ನೋಡಿಕೊಂಡು ನಾವು ಕೂಡ ಹಾಗೆಯೇ ಮಾತಾಡ್ಕೊಂಡು ಬಂದ್ವಿ. ಎಷ್ಟು ಇಲ್ಲಿ ದೇಗುಲದ ಹತ್ರ ಎಲ್ಲ ಎಷ್ಟು ಚೆನ್ನಾಗೈತೆ. ಅಲ್ಲಿ ಹೋಯ್ತಾ ರೋಡು ಬೇಡ ಅನ್ನೋಷ್ಟು ಇದಾಗೋಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.